ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉಳಿತಾಯ ಆವರ್ತನ ಠೇವಣಿ ಖಾತೆ ಸ್ಕೀಮ್ ಮೂಲಕ ಪೋಸ್ಟ್ ಆಫೀಸ್ನಲ್ಲಿ ತಿಂಗಳಿಗೆ 10,000 ರೂಪಾಯಿ ಹೂಡಿಕೆ ಮಾಡಿ 7 ಲಕ್ಷ ರೂಪಾಯಿ ರಿಟರ್ನ್ಸ್ ಪಡೆಯೋ ಯೋಜನೆ ಬಗ್ಗೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮ್ಯೂಚುವಲ್ ಫಂಡ್ ಎಸ್ಐಪಿ, ಬ್ಯಾಂಕ್ ಆರ್ಡಿ ರೀತಿ ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್ ಸ್ಕೀಮ್ ಕೂಡ ಮಾಸಿಕವಾಗಿ ಹೂಡಿಕೆ ಮಾಡಲು ಅವಕಾಶ ನೀಡುತ್ತೆ. ರಾಷ್ಟ್ರೀಯ ಉಳಿತಾಯ ಆವರ್ತನ ಠೇವಣಿ ಖಾತೆ ಅಂತ ಅಧಿಕೃತವಾಗಿ ಕರೆಯಲಾಗೋ ಈ ಯೋಜನೆಯು ಕೇಂದ್ರ ಹಣಕಾಸು ಸಚಿವಾಲಯದ ಬೆಂಬಲ ಹೊಂದಿದೆ. ಇಲ್ಲಿ ಹೂಡಿಕೆ ಮಾಡೋ ಹಣಕ್ಕೆ ಸರ್ಕಾರದಿಂದ ಖಾತ್ರಿ ಇರುತ್ತೆ. ಅಂಚೆ ಕಚೇರಿಯ ಈ ಆರ್ಡಿ ಪ್ಲಾನ್ 5 ವರ್ಷದ ಅವಧಿಯದ್ದಾಗಿದ್ದು ,6.7% ಬಡ್ಡಿ ಕೊಡುತ್ತೆ. ಇದರಲ್ಲಿ ಕನಿಷ್ಠ ಹೂಡಿಕೆ 100 ರೂಪಾಯಿ ಇದ್ದು ಗರಿಷ್ಠಕ್ಕೆ ಮಿತಿ ಇಲ್ಲ. 5 ವರ್ಷದವರೆಗೂ ಅವಧಿ ಇರುತ್ತದಾದ್ರೂ ಅದಾದ ಮೇಲೆ ಇನ್ನೂ 5 ವರ್ಷ ವಿಸ್ತರಿಸಬಹುದು. ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್ ಸ್ಕೀಮ್ನಲ್ಲಿ ನೀವು ತಿಂಗಳಿಗೆ 10,000 ರೂಪಾಯಿನಂತೆ 5 ವರ್ಷದವರೆಗೆ ಹೂಡಿಕೆ ಮಾಡುತ್ತಾ ಹೋದ್ರೆ ಸುಮಾರು 7.11 ಲಕ್ಷ ರೂಪಾಯಿ ರಿಟರ್ನ್ ಸಿಗೋ ನಿರೀಕ್ಷೆ ಇದೆ. ಇಲ್ಲಿ ಪ್ರತಿ ಕ್ವಾರ್ಟರ್ಗೆ ಚಕ್ರಬಡ್ಡಿ ಸೇರುತ್ತಾ ಹೋಗುತ್ತೆ. ಅಂದ್ರೆ 3 ತಿಂಗಳಿಗೆ ಹಣ ಕಾಂಪೌಂಡಿಂಗ್ ಆಗ್ತಿರುತ್ತೆ. 5 ವರ್ಷದಲ್ಲಿ ನಿಮ್ಮ ಹೂಡಿಕೆಯ 6 ಲಕ್ಷ ರೂಪಾಯಿ ಹಣಕ್ಕೆ 1 ಲಕ್ಷ ರೂಪಾಯಿಗೂ ಅಧಿಕ ಬಡ್ಡಿ ಹಣ ಜಮೆಯಾದಂತಾಗುತ್ತೆ. ಇನ್ನು ನೀವು ಮಾಸಿಕ ಹೂಡಿಕೆಯಿಂದ 5 ವರ್ಷದಲ್ಲಿ 10 ಲಕ್ಷ ರೂಪಾಯಿ ರಿಟರ್ನ್ ಪಡೆಯುವ ಗುರಿ ಹೊಂದಿದ್ರೆ ಪೋಸ್ಟ್ ಆಫೀಸ್ ಆರ್ಡಿ ಯೋಜನೆಯಲ್ಲಿ ತಿಂಗಳಿಗೆ ಸುಮಾರು 14,500 ರೂಪಾಯಿ ಹೂಡಿಕೆ ಮಾಡಬೇಕಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.